ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇದೇ ಆದರೂ ಫಸ್ಟು ಹೇಮಾ ಕನ್ನಡ ಲಾಗ್ 07 ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಂಗಿದ್ರೆ ಇವತ್ತು ಆಂಜನೇಯನ ವಾರ, ಶನಿಮಾದೇವ್ರ ವಾರ, ಶನಿವಾರ. ಇನ್ನು ನೆನ್ನೆ ಎಲ್ಲ ಯುಗಾದಿ ಆಯಿತು ನೋಡಿ ಫ್ರೆಂಡ್ಸ್. ನಾನು ಸ್ವಲ್ಪ ಕೈ ಕುಯ್ಕೊಂಡಿದ್ದೆ ನೋಡಿ, ಕಟ್ ಮಾಡ್ಕೊಂಡಿತ್ತು ಇದರಲ್ಲಿ ಡೋರ್ ಹತ್ರ. ಅದು ನೋಡಿದ್ರೆ ಪಾತ್ರೆ ಎಲ್ಲ ವಾಶ್ ಮಾಡ್ತೀನಲ್ಲ, ಜಾಸ್ತಿ ಊದ್ಕೊಂಡಿದೆ. ಇನ್ನು ಫ್ರೆಂಡ್ಸ್, ನೆನ್ನೆ ಎಲ್ಲ ಯುಗಾದಿ ಆಗೋಯ್ತು ಕನ್ನಡದವ್ರಿಗೆ ಮತ್ತು ಹಿಂದೂಗಳಿಗೆಲ್ಲ. ಸೆಕೆ ಆ ಥರ ಇದೆ ಫ್ರೆಂಡ್ಸ್. ಇವತ್ತು ನಾನು ಫ್ರೆಂಡ್ಸ್ ತಲೆ ಕೂದಲನ್ನ ಈ ಥರ ಮೇಲೆ ಕಟ್ಟಿದ್ದೀನಿ ಇರಲಿ ಅಂತ. ಇನ್ನು ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ವೈಟ್ ಬ್ಲೌಸು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ. ನೋಡಿ, ಇದೇ ಆ ಬ್ಲೌಸು. ಎಲ್ಲರೂ ಹೊಲಿಸ್ಕೊಂಡಿದ್ದಾರೆ. ಇದನ್ನು ನೀವು ಆಲ್ರೆಡಿ ಯೂಟ್ಯೂಬಲ್ಲಿ ನೋಡಿರ್ತೀರಿ. ಪ್ರತಿಯೊಬ್ಬರ ಹತ್ರನೂ ಈ ಬ್ಲೌಸ್ ಇದೆ ಫ್ರೆಂಡ್ಸ್. ಇದಕ್ಕೆ ಸ್ಯಾರಿ ಬ್ಲೌಸ್ ಇದೆ, ಆದರೆ ನಾನು ಎರಡು ಒಂದು ಕಲರು ಅಂತ ಹಾಕ್ಕೊಂಡಿಲ್ಲ ನೋಡಿ ಫ್ರೆಂಡ್ಸ್. ಸೆರ್ಗಿ ಥರ ಬಂದಿದೆ ಪಲ್ಲು. ಈ ಸ್ಯಾರಿ ಬಂದು ನನ್ನ ಈ 3ನೇ ವರ್ಷದ ಬರ್ತಡೆಗೆ ನನಗೆ ನನ್ನ ಮಗಳಿಗೆ ಸೇಮ್ ತಗೊಂಡು ಬಂದಿದ್ದೀನಿ. ಇದು ಇಬ್ಬರ ಹತ್ರನೂ ಇದೆ ಈ ಸ್ಯಾರಿ. ನಮ್ಮದು ಎಷ್ಟೋ ಸ್ಯಾರಿ ಬಂದು ಫ್ರೆಂಡ್ಸ್ ಅವಳ ಹತ್ರ ನನ್ನ ಹತ್ರ ಇಬ್ಬರ ಹತ್ರನೂ ಇದೆ. ಸ್ಲೀವು ಇಷ್ಟು ಹೊಲಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇನ್ನೇನು ಇವಾಗ ನಮ್ಮದೆಲ್ಲ ಹಬ್ಬ ಮುಗೀತು. ಇವತ್ತು ರಂಜಾನ್ ಹಬ್ಬ ಫ್ರೆಂಡ್ಸ್. ಎಲ್ಲ ಕರ್ನಾಟಕದ ಮುಸ್ಲಿಮ್ಸ್ ಬಾಂಧವರಿಗೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ಕರ್ನಾಟಕದ ಮುಸ್ಲಿಂ ಬಾಂಧವರಿಗೆ ನನ್ನ ಕಡೆಯಿಂದ ಹ್ಯಾಪಿ ರಂಜಾನ್. ಎಲ್ಲ ದೇವರು ನೀವು ಏನೇನು ಮನಸ್ಸಲ್ಲಿ ಅಂದ್ಕೊಂಡಿದ್ರಿ ಅದೆಲ್ಲ ನಿಮ್ಮ ದೇವರು ನಿಮಗೆ ಕೊಡಲಿ. ಎಲ್ಲರೂ ಆರೋಗ್ಯವಾಗಿದ್ದು ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಊಟ ಮಾಡಿ ಚೆನ್ನಾಗಿ ಇಟ್ಟಿರಲಿ ನಿಮ್ಮನ್ನ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ಯಾರಿಗೆ ಆಗಲಿ ನೋಡಿ, ಅವರ ಹಬ್ಬ ಅವರು ಏನು ನಡೆಸ್ಕೊಂಡು ಬಂದಿರ್ತಾರೋ ಅದು ಒಂದು ಹಬ್ಬ ಅಂದರೆ ಎಷ್ಟು ಖುಷಿ ಇರುತ್ತೆ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳಲಿಲ್ಲ ನೋಡಿ, ಬಳೆ ಈ ಕಲರೊಂದು ಮತ್ತು ನೋಡಿ ಈ ಕಲರೊಂದು. ಇವತ್ತು ಏನು ಮಿಸ್ ಆಗಿದೆ ಗೊತ್ತಾ ಫ್ರೆಂಡ್ಸ್? ಇದು ಬಂದು ನನ್ನ ಮಗಳದು, ಇದು ಬಂದು ನನ್ನ ಸೈಜು. ನಾನೇನು ಮಾಡಿದೆ, ಫಸ್ಟು ಎಡದೆ ಕೈಗೆ ಬಳೆ ಹಾಕೊಂಡಲ್ಲ, ನೋಡಿದ್ರೆ ಈ ಕಲರು ಅವಳದು ಚಿಕ್ಕದು, ಮತ್ತು ಈ ಕೈಗೆ ಆಗಲಿಲ್ಲ. ಇದೇನಪ್ಪ ಈ ಕೈಗೆ ಆಗಲಿಲ್ವಲ್ಲ ಅಂತ ನೋಡಿದ್ರೆ ಇದು ನನ್ನ ಪ್ಲೈನ್ ಸ್ಯಾರಿ ಮ್ಯಾಚಿಂಗಿಗೆ ತಗೊಂಡಿದ್ದು. ನಾನು ಹೇಳಿದ್ನಲ್ಲ ಅದೇ ಬಳೆ ಇದುವೆ. ಆಮೇಲೆ ಫ್ರೆಂಡ್ಸ್, ನಾನೇನು ಮಾಡಿದೆ ನೋಡಿದೆ, ನೋಡಿ ಈಗ ತೋರಿಸ್ತೀನಿ ಎರಡೂ ನಿಮಗೆ. ಕಲರ್ ನೋಡ್ಕೊಳ್ಳಿ ನೀವೀಗ. ನೋಡಿ ಫ್ರೆಂಡ್ಸ್, ಲೆಫ್ಟ್ ಇರೋದು ಕನಕಾಂಬರದ ಕಲರು, ಇದು ಬಂದು ಪಿಂಕ್ ಕಲರು. ನನ್ನ ಹತ್ರ ಆಲ್ರೆಡಿ ಈ ಸ್ಯಾರಿ ಇದೆ. ಏನಾಗೋಯ್ತು ಗೊತ್ತಾ ಫ್ರೆಂಡ್ಸ್, ನಾನು ಈ ಥರ ತೊಟ್ಕೋಬೇಕಾದ್ರೆ ಆ ಥರ ಆಗೋಯ್ತು. ಇನ್ನು ಇದು ಗೊತ್ತು ನಿಮಗೆ, ಎಷ್ಟೊಂದು ಸೆಟ್ಟು ತಂದಿರೋದು. ಏನೋ ನನ್ನ ಮಗಳಿದ್ದೀನಿ ಇಲ್ಲೇ ಬಿಟ್ಟು ಹೋಗಳಿದ್ವಿ, ಹೆವಿ ಆಯ್ತಲ್ಲ. ಆಮೇಲೆ ಫ್ರೆಂಡ್ಸ್, ಸಖೆ ಅಂತೂ ವೀಡಿಯೋ ಮಾಡ್ತಾಯಿದ್ರೆ ಉಕ್ಕುತ್ತೆ ನೋಡಿ. ಸಣ್ಣದಾಗಿ ಹಾಕಿದ್ದೀನಿ ಫ್ಯಾನು, ಆದರೆ ಅದು ಏನು ವರ್ಕ್ ಆಗ್ತಾಯಿಲ್ಲ ಫ್ರೆಂಡ್ಸ್. ಇನ್ನು ಐಬ್ರೋ ನಾನು ಮೊನ್ನೆನೇ ಮಾಡಿಸಿ, ಶೇಪ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನಂದು ಸೆಕೆಂಡ್ ಶಿಫ್ಟ್ ಡ್ಯೂಟಿ, ಹಂಗಾಗಿನೇ ನಾನು ವೀಡಿಯೋ ಮಾಡ್ತಾಯಿರೋದು. ಬನ್ನಿ, ಇನ್ನು ನನ್ನ ಡೈಲಿ ರೋಟೀನು ಇವತ್ತು ಏನೆಲ್ಲ ಆಯಿತು ಅಂತ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಏನಾದರೂ ಇರಲಿ, ದಯವಿಟ್ಟು ನನ್ನ ವೀಡಿಯೋಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಬನ್ನಿ ಫ್ರೆಂಡ್ಸ್, ಈಗ ಏನೇನೋ ಯೂಟ್ಯೂಬಲ್ಲಿ ಬೇರೆ ಬೇರೆ ಅಪ್ಲೋಡು ಬೇರೆ ಥರ ಎಲ್ಲ ಬಂದೈತೆ ಅಂತ ಕ್ರಿಯೇಟರ್ಗಳು, ಕನ್ನಡ ಕ್ರಿಯೇಟರ್ಗಳು ಇರ್ತಾರಲ್ಲ, ಹೇಳ್ತಾ ಇರ್ತಾರೆ. ನಾನೇನು ಯಾವುದೂ ತಲೆ ಕೆಡಿಸ್ಕೊಂಡಿಲ್ಲ ಫ್ರೆಂಡ್ಸ್. ಯಾವುದೂ ನಾನು ಮಾಡ್ಕೊಳ್ಳೋಕ್ಕೂ ಹೋಗಿಲ್ಲ, ಯಾಕಂದರೆ ನನಗಷ್ಟು ಟೈಮಿಲ್ಲ ಫ್ರೆಂಡ್ಸ್. ಬೆವರು ಇಷ್ಟೊಂದು ಬರ್ತಾಯಿದೆ, ಅದಕ್ಕೆ ಈ ಥರ. ಇನ್ನು ಫ್ರೆಂಡ್ಸ್, ನನ್ನ ಫೇಸ್ಗೆ ನಿಮಗೆ ಗೊತ್ತು, ನಾನು ಯಾವುದು ಮೇಕಪ್ ಇಲ್ಲ, ಮಾಮೂಲಿ ಪಾಂಡ್ಸ್ ಪೌಡ್ರು, ಮ್ಯಾಜಿಕ್ದು ಸೋಪ್ ತೋರಿಸಿದ್ನಲ್ಲ ಫ್ರೆಂಡ್ಸ್ ಅವತ್ತು ನಿಮಗೆ. ಯಾವುದು ಸೋಪ್ ಅದು? ಗರ್ ಸೋಪು, ಅದೊಂದು ಹಾಕೋತಾ ಇದ್ದೀನಿ. ಸ್ವಲ್ಪ ಅದರಲ್ಲಿ ನನಗೆ ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಹೋಗೋ ಥರ ಕಾಣಿಸ್ತಾ ಇದೆ. ಅದೊಂದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಆಮೇಲೆ ಈಗ ಸನ್ಸ್ಕ್ರೀಮ್ ಒಂದು ಹಾಕೋತೀನಿ ಅಷ್ಟೇ ಫ್ರೆಂಡ್ಸ್, ಯಾಕೆಂದರೆ ಈಗ ನಿಮಗೆ ಗೊತ್ತಲ್ಲ ಬಿಸಿಲು. ಬನ್ನಿ ಫ್ರೆಂಡ್ಸ್, ಇಷ್ಟು ನಂದು ಇದಾಯಿತು. ಇನ್ನು ಫ್ರೆಂಡ್ಸ್, ನೆನ್ನೆ ನಾನು ಮಾಮೂಲಿ 11:30ಗೆ ಬರೋದು ಮನೆಗೆ, ಯಾಕಂದರೆ ನಂದು ಸೆಕೆಂಡ್ ಶಿಫ್ಟ್ ಡ್ಯೂಟಿ ಇದ್ದಾಗ ಇದೇ ಟೈಮು. ಆವಾಗ ಫ್ರೆಂಡ್ಸ್ ನಾನು 15 ಡೇಸ್ 8 to 8 ಮಾಡಿದೆ. ಈಗ ಸ್ವಲ್ಪ ನನ್ನ ಹೆಲ್ತಲ್ಲಿ ಫ್ರೆಂಡ್ಸ್ ಅದು ಗ್ಯಾಸ್ಟ್ರಿಕ್ ಆಗಿತ್ತಲ್ಲ, 1/4% ಹುಷಾರಾಗಿದೆ. ಇನ್ನು ಫ್ರೆಂಡ್ಸ್, ಮಾತ್ರೆ ಖಾಲಿ ಆಗಿತ್ತು, ಈಗ ತಗೋಬೇಕು. ಇನ್ನು ನೋವಿನ ಮಾತ್ರೆ ಒಂದೈತೆ, ಅಲ್ಲೇ ಇಟ್ಟಿದ್ದೀನಿ ಫ್ರೆಂಡ್ಸ್, ಅದಕ್ಕೆ ನೋಡ್ತಾ ಇದ್ದೀನಿ. ಇವಾಗ 5 days ತಗೊಂಡಿದ್ದೀನಿ ನಾನು. ಈಗ ಸ್ವಲ್ಪ ಕ್ಲಿಯರ್ ಆದರೆ ಡಾಕ್ಟ್ರ್ ಹೇಳಿರೋದು 10 days ತಗೋಬೇಕು ಅಂತ. ನೋಡೋಣ ಫ್ರೆಂಡ್ಸ್, ಇಲ್ಲೇ ಸಿಗುತ್ತೆ, ಅಕಸ್ಮಾತ್ ಅಲ್ಲಿಗೆ ಹೋಗ್ಬೇಕಾ ನೋಡ್ತೀನಿ. ಅಲ್ಲಿಗೆ ಹೋದರೆ ಅಲ್ಲಿಗೆ ಹೋಗ್ತೀನಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಆ ಸೋಪ್ ಹಾಕಿದ್ಮೇಲೆ ನನಗೆ ನೋಡಿ ಇಲ್ಲೆಲ್ಲ ಕತ್ತತ್ರ ಸ್ವಲ್ಪ ಬ್ಲ್ಯಾಕ್ ಇರುತ್ತೆ ಚೈನ್ ಹಾಕ್ಕೊಂಡು, ಅದು ಆ ಮಾರ್ಕು ಸಹ ಹೋಗೈತೆ ಫ್ರೆಂಡ್ಸ್. ನೋಡಿ ಅಷ್ಟಿಲ್ಲ ಹೋಗೈತೆ. ಇನ್ನು ಫ್ರೆಂಡ್ಸ್ ಬನ್ನಿ, ಇವತ್ತು ನಾನು ಫ್ರೆಂಡ್ಸ್ ರಾತ್ರಿ 12 ಗಂಟೆಗೆ ಮಲ್ಕೊಂಡೆ. ಯಾಕೋ ಸ್ವಲ್ಪ ಸರಿಯಾಗಿ ನಿದ್ದೆ ಬರಲಿಲ್ಲ. ಆದರೆ ನಾನೇನು ಟಿ ವಿ ಏನು ನೋಡೋಲ್ಲ ಫ್ರೆಂಡ್ಸ್. ಬಂದ ತಕ್ಷಣ ಸ್ವಲ್ಪ ನಾನು ಫ್ರೆಂಡ್ಸ್ ಯಾವಾಗಲೇ ಆಗಲಿ ಕೆಲಸದಿಂದ ಬಂದರೆ ಕೊಬ್ಬರಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಇಲ್ಲೆಲ್ಲ ಮಸಾಜ್ ಅಂದರೆ ಏನಿಲ್ಲ ಫ್ರೆಂಡ್ಸ್, ಸುಮ್ಮನೆ ಈ ಥರ ಉಜ್ಕೊಂಡು
ನಂದು ಏನು ಮೇಕಪ್ ಮಾಡ್ಕೊಂಡಿರ್ತೀನಿ, ಮೇಕಪ್ ಅಂದರೆ ಮಾಮೂಲಿ ಪೌಡ್ರು, ಇದು ಸಿಂಪಲ್ಲಾಗಿ ಮಾಡ್ಕೊತೀನಿ. ಅದನ್ನೆಲ್ಲ ರಿಮೂವ್ ಮಾಡಿ ಇನ್ನು ರಾತ್ರಿ ನಾನು ಬಂದು ಫ್ರೆಂಡ್ಸ್ ಸ್ವಲ್ಪ ರೈಸ್ ತಿಂದು ಮಾತ್ರೆ ನುಂಗಿ ಮಲ್ಕೊಂಡೆ. ನಾನು ಬರೋದು 1/2 ಅವರ್ ಮುಂಚೆನೇ ಅಲ್ಲೇ ನಾನು ಗ್ಯಾಸ್ಟ್ರಿಕ್ದು ಔಷಧಿ ಕುಡ್ದಿದ್ದೆ ಫ್ರೆಂಡ್ಸ್. ಬರೋ ಅಷ್ಟರಲ್ಲಿ ಹೆಂಗೋ 1/2 ಅವರ್ 3/4 ಅವರ್ ಆಗುತ್ತಲ್ಲ ಅಂದ್ಬಿಟ್ಟು ತೊಗೊಂಡೆ. ಬೆಳಗ್ಗೆನೂ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ, ಅದು ಔಷಧಿ ರೆಂಟ್ಯಾಕ್ ಅಂತ ಒಂದು ಕೊಟ್ಟಿದ್ದಾರಲ್ಲ, ಅದಂತೂ ಫ್ರೆಂಡ್ಸ್ ಅದು ಕುಡಿದ್ರೆ ಸಾಕು, ನ್ಯಾಲ್ಗೆ ಮೇಲೆ 1 ಅವರ್ ಅದರದ್ದೇ ಟೇಸ್ಟ್ ಇರುತ್ತೆ. ಆಮೇಲೆ ಫ್ರೆಂಡ್ಸ್ ಏನು ತಿಂದ್ರೂ ರುಚಿ ಆಗೋಲ್ಲ. ಅದೊಂದು ನನಗೆ ಕಷ್ಟ ಆಗ್ತಾಯಿದೆ. ಆಮೇಲೆ ತಗೊಂಡ್ರೆ ಆ ಥರ ಆಗ್ತಾಯಿದೆ. ಇರಲಿ, ಏನು ಮಾಡೋಕ್ಕಾಗುತ್ತೆ. ಅದೊಂದಾಯಿತು. ಇನ್ನು ಆಮೇಲೆ ಫ್ರೆಂಡ್ಸ್ ಏನು ಗೊತ್ತಾ, ಬೆಳಗ್ಗೆ ಎದ್ದು ನಾನು ಏನು ನಾಷ್ಟ ಮಾಡೋಣ ಅಂದ್ಕೊಂಡೆ. ಇನ್ನು ಅವಳು ಊರಿಂದ ಬರಲಿಲ್ಲ. ರಸಮ್ ಮಾಡೋಣ ಅಂತ ಇನ್ನು ಅಂಗಡಿಗೆ ಹೋಗಿದ್ದೆ ಫ್ರೆಂಡ್ಸ್. ಹಾಲು ತೊಗೊಂಡು ಬಂದು, ಮೊಸರು ತೊಗೊಂಡು ಬಂದು, ಹಾಲು ಕಾಯಿಸಿ ಮಾಮೂಲಿ ಕಾಫಿ ಎಲ್ಲ ಕುಡಿದೆ. ಬ್ರೆಡ್ ತಂದಿದ್ದೆ, ನೆನ್ನೆ ಬಂದು ಕೊಟ್ಟಿದ್ರು, ಬ್ರೆಡ್ ಖಾಲಿ ಆಗಿದೆ ಅಂತ. ಅದಾದಮೇಲೆ ಏನು ನಾಷ್ಟನ ಮಾಡ್ಕೊಂಡು ಫ್ರೆಂಡ್ಸ್ ಚಪಾತಿ ಮಾಡಿದೆ. ಇನ್ನು ಸ್ವಲ್ಪ ತೊಂಡೆಕಾಯಿ ಇತ್ತು, ಬೀನ್ಸು, ಕ್ಯಾರೆಟು ಎಲ್ಲನ ಹಾಕಿ ಪಲ್ಯ ಮಾಡಿದೆ. ಕರ್ಡ್ ರೈಸ್ ಮಾಡ್ಕೊಂಡು ಹೋಗೋಣ ಇವತ್ತು ಅಂತ ಅಂದ್ಬಿಟ್ಟು. ಆಲ್ರೆಡಿ 3-4 ಡೇಸಿಂದ ನಾನು ಕರ್ಡ್ ರೈಸ್ ಮಾಡೇ ಇರಲಿಲ್ಲ. ಅದಕ್ಕೆ ಇನ್ನು ಚಪಾತಿನೂ ಇತ್ತಲ್ಲ, ಹೆಂಗೋ 2 ಆಗುತ್ತೆ, ಮಧ್ಯಾಹ್ನಕ್ಕೊಂದು ಸಂಜೆಗೊಂದು ಅಂದ್ಬಿಟ್ಟು ಫ್ರೆಂಡ್ಸ್ ಅದನ್ನು ರೆಡಿ ಮಾಡಿ. ಇವತ್ತೇನು ಬಟ್ಟೆ ಮಿಷನ್ಗೆ ಹಾಕಲಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಜಾಸ್ತಿ ಬಟ್ಟೆನೇ ಇಲ್ಲ. ಯಾರು ಇನ್ನು ಎಲ್ಲ ಅವಳದೆಲ್ಲ ಏನೇನಿತ್ತು ನೆನ್ನೆನೇ ವಾಷಿಂಗ್ ಮಿಷಿನ್ಗೆ ಹಾಕಿ ರೆಡಿ ಮಾಡಿ ಇಟ್ಟೆ. ನಂದು ಒಂದೇ ಯೂನಿಫಾರ್ಮು, ಒಂದು ನೈಟಿ ಅಷ್ಟೇ ಅಲ್ವಾ, ನೈಟ್ ಡ್ರೆಸ್ಸು ಅಂದ್ಬಿಟ್ಟು ಹಾಕಿದ್ದೀನಿ, ನಾಳೆ ವಾಶ್ ಮಾಡೋಣ ಅಂತ. ಇನ್ನು ಮೇಲೆ ಗಿಡಕ್ಕೆ ಫ್ರೆಂಡ್ಸ್ ಇವತ್ತು ನೀರು ಹಾಕಿಲ್ಲ. ಯಾಕೆಂದರೆ ಫ್ರೆಂಡ್ಸ್ ನೆನ್ನೆ ನಾನು ನೀರು ಹಾಕೋಕ್ಕೆ ಹೋದಾಗ ಫುಲ್ಲು ವೆಟ್ಟಿತ್ತು, ಪಾಟೆಲ್ಲ ಬಂದು ಇನ್ನೂ ಡ್ರೈ ಆಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಒಂದಿನ ಸ್ಕಿಪ್ ಮಾಡಿದ್ದೀನಿ. ಇವತ್ತೆಲ್ಲ ಬಿಸಿಲು ಬರಲಿ, ಅದು ಸ್ವಲ್ಪ ಡ್ರೈ ಆದರೆ ಸಾಯಂಕಾಲ ಅಂತೂ ನಾನು ಹೋಗಲ್ಲ ಬಿಡಿ ಮೇಲಕ್ಕೆ, ನಾಳೆ ಹೋಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಂಗಾಗಿ ನಾನೇನು ಇವತ್ತು ಬಟ್ಟೆ ಮಿಷನ್ಗೆ ಹಾಕಲಿಲ್ಲ. ಇನ್ನು ಈ ಸ್ಕ್ರೀನ್ಗಳು ಹಬ್ಬಕ್ಕೆಲ್ಲ ವಾಶ್ ಮಾಡಿದ್ದು, ಬೆಡ್ಶೀಟ್ಗಳು ಎಲ್ಲ ವಾಶ್ ಮಾಡಿದ್ದೆ. ನಾನು ಏನಿರುತ್ತೆ ಫ್ರೆಂಡ್ಸ್ ಆವಾಗವಾಗ ಸ್ವಲ್ಪ ಒಂದೊಂದನ್ನೇ ತೆಗೆದು ವಾಶ್ ಮಾಡ್ಕೊಡ್ತೀನಿ. ಆಮೇಲೆ ಫ್ರೆಂಡ್ಸ್ ಚಪಾತಿ ಮಾಡಿ, ತರಕಾರಿ ವೆಜಿಟೇಬಲ್ ಪಲ್ಯ ಮಾಡಿ, ರೈಸ್ ಮಾಡಿ, ಇನ್ನು ಸಾಂಬಾರು ಯಾವುದನ್ನೂ ಮಾಡಿಲ್ಲ. ಒಬ್ಬಟ್ಟು ಸಾರು ಖಾಲಿ ಆಯಿತು. ಇನ್ನು ಫ್ರೆಂಡ್ಸ್ ಮಿಷನ್ಗೆ ಹೋಗಿ ಬರಬೇಕು, 10 ಗಂಟೆಗೆ ಓಪನ್ ಆಗೋದು, ಅಷ್ಟರಲ್ಲಿ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಅಕ್ಕಿ ಅಲ್ಲೇ ಇಟ್ಟಿದ್ದೀನಿ. ನಾಳೆನೂ ನಂಗೆ ಡ್ಯೂಟಿ ಇದೆ, ನೋಡೋಣ. ನಾಳೆ ಏನಾದರೂ ಅದು ರಾಗಿ ಮಿಷನ್ ಓಪನ್ ಇದ್ದರೆ ಫ್ರೆಂಡ್ಸ್ ರಾಗಿ ಮತ್ತು ಅಕ್ಕಿ ಎರಡನ್ನೂ ಪುಡಿ ಮಾಡಿಸ್ಕೊಂಡು ಬರಬೇಕು. ಇನ್ನು ಫ್ರೆಂಡ್ಸ್ ಇವಾಗ ಹಬ್ಬ ಅಂದ್ಬಿಟ್ಟು ನಾನೇನು ರೇಷನ್ ಅಂಗಡಿಗೆ ಹೋಗಿಲ್ಲ. ನಮಗೆ ರೇಷನಲ್ಲಿ 10 kg ಅಷ್ಟೇ ಫ್ರೆಂಡ್ಸ್ ಅಕ್ಕಿ ಸಿಗೋದು, ಅದಕ್ಕೂ ಇನ್ನು ನಾನು ಹೋಗಲಿಲ್ಲ. ಅದಾದಮೇಲೆ ಫ್ರೆಂಡ್ಸ್ ಇನ್ನು ಮುದ್ದೆ ಇಟ್ಟು ಸ್ವಲ್ಪನೇ ಇದೆ, ಅದನ್ನು ಬಿಡಿಸ್ಕೊಬರ್ಬೇಕು, ಮಾಡಬೇಕು ರಾಗಿನ ಫ್ರೆಂಡ್ಸ್. ಒಂದು 4 kg ಮಾಡೋಣ ಅಂದ್ಕೊಂಡಿದ್ದೀನಿ. ಮಾಡೋ ಮಿಷನ್ಗೆ ಹೋದರೆ ಫ್ರೆಂಡ್ಸ್ ಅವರು ಒಂದು 5 kg ಇರಲಿ 50 ರೂಪಾಯಿ 60 ರೂಪಾಯಿ ಕೇಳ್ತಾರೆ. ಏನು ಜಾಸ್ತಿ ಇರೋಲ್ಲ ಫ್ರೆಂಡ್ಸ್. ಆದರೆ ಏನು ಗೊತ್ತಾ, ಈ ನಡುವೆ ತುಂಬ ಜಾಸ್ತಿ ರೈಟ್ ಆಗಿದೆ. ಅದು ಒಂದು ಫ್ರೆಂಡ್ಸ್, ಯಾವ ರೈಟ್ ತಾನೇ ಕಮ್ಮಿ ಆಗಿದೆ. ಈಗ ನಾವೇನೋ ರೈಟು ಜಾಸ್ತಿ ಅಂತ ಅಂತೀವಲ್ಲ ಫ್ರೆಂಡ್ಸ್, ನಾವೇನೋ ರೈಟು ಜಾಸ್ತಿ ಈ ಥರ ಅಂತೀವಿ, ಆದರೆ ಎಲ್ಲ ರೈಟು ಜಾಸ್ತಿನೇ ಇದೆಯಲ್ಲ. ಬನ್ನಿ ಸ್ವಲ್ಪ ಚೈನ್ ಮೇಲಕ್ಕೆ ಹಾಕೊಂಡೆ ಕಾಣಿಸ್ಲಿ ಅಂತ. ಇವಾಗ ಯಾವ ರೈಟು ಕಮ್ಮಿ ಏನಿಲ್ವಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನೇ ಮಾಡ್ಕೊತೀನಿ ಫ್ರೆಂಡ್ಸ್. ನನಗೆ ರಾಗಿ ಅಕ್ಕಿ ಎಲ್ಲನೂ ಮಾಡೋಕ್ಕೆ ಬರುತ್ತೆ, ಎಲ್ಲನೂ ಕಲ್ತ್ಕೊಂಡಿದ್ದೀನಿ. ಅದಕ್ಕೆ ರಾಗಿ ಮಾಡಿಲ್ಲ. ಇನ್ನು ಅಕ್ಕಿ ಮಾಡಿರೋದೇ ಡಿಪೋ ಅಕ್ಕಿ ಎಲ್ಲ ಮನೆಗೆ ರೈಸಿಗೆ ತಂದಿದ್ದೆ, ಸ್ವಲ್ಪ ಜಾಸ್ತಿ ಇತ್ತು ಅಕ್ಕಿ, ಅದು ಖಾಲಿ ಆಗಲಿ ಅಂದ್ಬಿಟ್ಟು ಈ ಸಲ ಅದನ್ನೇ ಅಕ್ಕಿ ಬಿಡಿಸ್ಕೊಬರ್ತಾಯಿದ್ದೀನಿ. ತಗೊಂಡು ಹೋಗ್ಬೇಕು ನಾಳೆ, ಅದಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಇನ್ನು ಅಂಗಡಿಗೆ ಹೋಗಿ ಏನೇನು ತಂದೆ, ಅಲ್ಲ ಹಾಲು ತಂದೆ, ಮೊಸರು ತಂದೆ. ಅಲ್ಲಿಂದ ಬಂದು ಸ್ವಲ್ಪ ಇದು ಅಂಗಡಿಗೆ ಹೋಗಿ ಏನೋ ಒಂದು ತರಕಾರಿ ತಂದಿದ್ದೀನಿ ಫ್ರೆಂಡ್ಸ್. ಯಾವುದೋ ಒಂದು ತರಕಾರಿ ತಗೊಂಡು ಬಂದೆ, ಅದೇನಂತ ಇನ್ನೂ ನನಗೆ ಗೊತ್ತಾಯ್ತಾ ಇಲ್ಲ, ಅದನ್ನು ಹೇಳ್ತೀನಿ. ಹಂಗಾಗಿ ಫ್ರೆಂಡ್ಸ್ ಇವತ್ತಿಂದು ನಂದು ವಿಡಿಯೋ ಎಲ್ಲ ಇಷ್ಟೆಲ್ಲ ನಂದಾಯಿತು. ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.